ನಾನು ನಂದು ನನಗೆ ಇವತ್ತು ಬೆಳಗ್ಗೆ ಒಂದು ಅನ್ನೋ ನಂಬರ್ ಇಂದ ಕಾಲ್ಸ್ ಬಂತು. ಆ ಕಾಲ್ಸ್ ಅನ್ನ ನಾನು ರಿಸೀವ್ ಮಾಡಿದಾಗ ಅವರು ಒಂದು ಪ್ರೈವೇಟ್ ಡಿಪಾರ್ಟ್ಮೆಂಟ್ ನಿಂದ ನಾವು ಕಾಲ್ ಮಾಡ್ತಾ ಇದೀವಿ, ಕ್ರೈಮ್ ಬ್ರಾಂಚ್ ನಮ್ದು ಅಂತ ಹೇಳಿದ್ರು. ನನಗೆ ನನ್ನ ಹೆಸರಿನಿಂದ ಒಂದು ಆಧಾರ್ ಕಾರ್ಡ್ ಇಶ್ಯೂ ಆಗಿದೆ, ಆಧಾರ್ ಕಾರ್ಡ್ ನಿಂದ ಅನದರ್ ನಂಬರ್ ಒಂದನ್ನ ತಗೊಂಡಿದ್ದಾರೆ ಅವರು ಅಂತಂದ್ರು. ಅದ್ರಲ್ಲಿ ಅಂದ್ರೆ ಹ್ಯಾರಾಸ್ಮೆಂಟ್ ಮೆಸೇಜ್ಗಳು, ವಲ್ಗರ್ ಮೆಸೇಜ್ಗಳು ಅಂತೆಲ್ಲ ಪಾಸ್ ಆಗ್ತಿದೆ ಅಂತ ಹೇಳಿದ್ರು. ಅದೇ ವಿಷಯ ಇಟ್ಕೊಂಡು ನಾವು ಅದ್ರ ಮೇಲೆ FIR ಮಾಡಿದೀವಿ ಅಂತ ಹೇಳಿ FIR ನಂಬರ್ ಅನ್ನ ನನಗೆ ಕೊಟ್ಟಿದ್ದಾರೆ. FIR ನಂಬರ್ ಕೊಟ್ಟು ಆಮೇಲೆ ಅದು ಯಾವ ಡೇಟಿಗೆ ಇಶ್ಯೂ ಆಗಿದೆ ಅಂತ ಹೇಳಿ ಏನ್ ಪೊಲೀಸ್ ವೆರಿಫಿಕೇಶನ್ ಇರುತ್ತಲ್ಲ ಸೇಮ್ ಅದೇ ತರನೇ ನಾವು ಕೊಟ್ರು. ನಾನ್ ಅವಾಗ ಭಯ ಬಿದ್ದೆ, ಯಾಕಂದ್ರೆ ಹೌದು ನನ್ನ ಮೇಲೆ ಕೇಸ್ ಆಗಿದೆ ಇರ್ಬೇಕು ಅಂತ ಅನ್ಕೊಂಡು ಅದಷ್ಟು ಆದ ತಕ್ಷಣ ನಾನು ಅವರು ಒಂದ್ ಬ್ರಾಂಚ್ ಇಂದ ಒಂದ್ ಬ್ರಾಂಚ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರು. ಯಾಕಂದ್ರೆ ಅಂಧೇರಿ ಪೊಲೀಸ್ ಸ್ಟೇಷನ್ ಮುಂಬೈ ಮಹಾರಾಷ್ಟ್ರದಲ್ಲಿ ನಿಮ್ ಬಗ್ಗೆ ಕೇಸ್ ಆಗಿದೆ. ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ತಗೊಂಡು ಅಂಧೇರಿ ಪೊಲೀಸ್ ಸ್ಟೇಷನ್ ಗೆ ನೀವು ಬರ್ಲೇಬೇಕು ಅಂತ ಹೇಳಿ ನನಗೆ ಫೋರ್ಸ್ ಮಾಡುದು. ನಾನು ಅವಾಗ ನಾರ್ಮಲ್ ಆಗಿ ಹೇಳಿದೆ, ನಾನು ಕರ್ನಾಟಕದಲ್ಲಿ ಇರೋದು, ನಾನು ಹೌಸ್ ವೈಫ್ ಬೇರೆ, ನಾನು ಹೇಗ್ ಅಲ್ಲಿಗೆ ಬರೋದು, ನನಗೆ ಬರಕ್ ಆಗಲ್ಲ. ಅವರು ಲ್ಯಾಂಗ್ವೇಜ್ ಯಾವ್ದು ಕನ್ನಡದಲ್ಲಿ ಮಾತಾಡಲ್ಲ, ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲೇ ಮಾತ್ರ ಮಾತಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಅವ್ರು ಮಾತಾಡಲ್ಲ. ಮತ್ತೆ ಕನ್ನಡ ಲ್ಯಾಂಗ್ವೇಜ್ ನಮ್ಗೆ ಬರಲ್ಲ ಅಂತ ನೇರವಾಗಿ ಹೇಳ್ತಾರೆ, ನೀವು ಹಿಂದಿ ಲ್ಯಾಂಗ್ವೇಜ್ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕು ಅಂತ ನಮ್ಮನ್ನ ನಮ್ಗೆ ಫೋರ್ಸಿಬಲಿ ನಮ್ಗೆ ಅದನ್ನ ಹೇಳ್ತಿರ್ತಾರೆ. ಅದಕ್ಕೆ ಯಾವ್ದಕ್ಕೂ ನಾವು ಭಯ ಬಿದ್ದು ಅವ್ರು ಹೇಳಿದ್ದನ್ನ ನಾವು ಕೇಳಬಾರ್ದು. ಲಾಸ್ಟ್ ನಮ್ಗೆ ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಗ್ ಲಾಸ್ಟ್ ಗೆ ನಿಮ್ಮ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ನಿಮ್ ನಂಬರ್ ಅನ್ನ ನಾನು ಬ್ಲಾಕ್ ಮಾಡ್ತೀನಿ, ನಿಮ್ ಮೇಲೆ ಕೇಸ್ ಆಗುತ್ತೆ, ನಾಳೆ ಪೊಲೀಸರು ನಿಮ್ ಮನೆ ಬಾಗಿಲಿಗೆ ಬರ್ತಾರೆ ಅಂತ ನಮ್ ಲೇಡೀಸ್ ಅನ್ನ ಹೆದರ್ಸ್ತಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಹೆದರ್ಕೊಳ್ದೇನೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಹೆಜ್ಜೆ ಇಡ್ಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದೀನಿ. ಜೊತೆಗೆ ಅವರು ಲಾಸ್ಟ್ ನಮ್ಗೆ ನೋಟಿಫಿಕೇಶನ್ ಅವರ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ನಮ್ಗೆ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿದಾಗ ಅವ್ರು ನೀವು ಒಬ್ಬರೇ ಇರ್ಬೇಕು, ನಿಮ್ ಜೊತೆ ಯಾರು ಇರ್ಬಾರ್ದು, ನಿಮ್ ಹಸ್ಬೆಂಡ್ ಜೊತೆ ಮಾತಾಡಬಾರ್ದು, ನಿಮ್ ಪೇರೆಂಟ್ಸ್ ಯಾರು ಇರ್ಬಾರ್ದು, ಅಕ್ಕಪಕ್ಕ ಯಾರು ಇರ್ಬಾರ್ದು, ಒಂದೇ ರೂಮ್ ಅಲ್ಲಿ ನೀವು ಒಬ್ಬರೇ ಕುತ್ಕೊಂಡಿರ್ಬೇಕು, ಏನು ಡಿಸ್ಟರ್ಬೆನ್ಸ್ ಇರ್ಬಾರ್ದು, ಯಾಕಂದ್ರೆ ಕಾಲ್ ರೆಕಾರ್ಡ್ ಆಗ್ತಿದೆ ಅಂತೆಲ್ಲ ನಮ್ಮನ್ನ ಹೇಳ್ತಿರ್ತಾರೆ. ನಾನು ಇಷ್ಟು ಕೇಳಿಸ್ಕೊಂಡಾದ್ಮೇಲೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಅವರು ಒಬ್ಬರೇ ಇರ್ಬೇಕು ಅಂತ ಅಂದಾಗ ಸ್ವಲ್ಪ ಭಯ ಬಿದ್ದು ನಾನು ನಗರ ಪೊಲೀಸ್ ಠಾಣೆಗೆ ಬಂದೆ. ಅವ್ರು ನನಗೆ PSI ನಾಗಪ್ಪ ಸರ್ ಅವರು ಸಿಕ್ಕಿದ್ರು. ಅಲ್ಲಿ ನಾನು ಅವ್ರ ಹತ್ರ ಹೇಳ್ದೆ, ನಾನು ಆಲ್ರೆಡಿ ಭಯ ಬಿದ್ಬಿಟ್ಟಿದ್ದೆ. ಸರ್ ಸಿಕ್ಕಿದ್ಮೇಲೆ ಸರ್ ರಿಸೀವ್ ಮಾಡಿದ್ರು ನನಗೆ ಬಂದಿರೋ ವಿಡಿಯೋ ಕಾಲ್ ಅನ್ನ. ಆದ್ರೆ ಅವರು ಅವ್ರ ಜೊತೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಅವರು ಆವಾಗಲೇ ಅವ್ರಿಗೆ ಸರಿಗೂ ಗೊತ್ತಾಗಿದೆ ಅವ್ರು ಫ್ರಾಡ್ ಅಂತ ಹೇಳಿ. ಅವ್ರು ನನಗೂ ಮೇಡಮ್ ಅದು ಫ್ರಾಡ್, ನೀವೇನು ಭಯ ಬೀಳ್ಬೇಡಿ, ನೀವು ಸರಿಯಾಗಿ ಸ್ಟ್ರಾಂಗ್ ಆಗಿ ಮಾತಾಡಿ ಇದ್ರೆ ಮಾತ್ರ ನೀವು ಅಂದ್ರೆ ಯಾವ್ದೇ ಕಾಲ್ಸ್ ಅನ್ನ ರಿಸೀವ್ ಮಾಡಬಾರ್ದು, ಸ್ಟ್ರಾಂಗ್ ಆಗಿ ಇರ್ಬೇಕಂತ ಹೇಳಿ ಸರ್ ನನಗೆ ಧೈರ್ಯ ತುಂಬಿದ್ದಾರೆ. ನಾನು ಅದಕ್ಕೋಸ್ಕರ ನಿಮಗೂ ಕೇಳ್ಕೊಳ್ತಾ ಇದ್ದೀನಿ, ಯಾವುದೇ ಈ ತರ ಕಾಲ್ಸ್ ಗಳು ಬಂದಾಗ ದಯಮಾಡಿ ಧೈರ್ಯವಾಗಿರಿ. ಯಾವುದೇ ವಿಡಿಯೋ ಕಾಲ್ ಬಂದ್ರೆ ದಯಮಾಡಿ ರಿಸೀವ್ ಮಾಡಬೇಡಿ. ನಿಮ್ಮ ಹತ್ರದಲ್ಲಿರೋ ಪೊಲೀಸ್ ಠಾಣೆಗೆ ಹೋಗಿ ಅವ್ರ ಹತ್ರ ಹೇಳಿ, ಈಗ ಆಗಿದೆ ಸರ್, ನಾನು ಏನ್ ಮಾಡ್ಲಿ ಅಂತ ಕೇಳಿ. ಅವರು ಚೆನ್ನಾಗಿ ನಮ್ಗೆ ಗೈಡ್ ಮಾಡ್ತಾರೆ, ಹೀಗ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ. ದಯಮಾಡಿ ನಾನು ಇವತ್ತು ಎಲ್ಲಾ ಲೇಡೀಸು ಮತ್ತೆ ಜೆಂಟ್ಸ್ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ನಾವು ಯಾವುದೇ ಕಾರಣಕ್ಕೂ ಒಂದ್ ಹೆಜ್ಜೆ ತಪ್ಪು ಹೆಜ್ಜೆ ಇಟ್ರು ನಮ್ ಲೈಫ್ ಅನ್ನ ನಾವೇ ಕಳ್ಕೊಳ್ಬೇಕಾಗತ್ತೆ. ಪ್ಲೀಸ್ ದಯಮಾಡಿ ಯಾರು ಕೂಡ ಇಂತ ಹೆಜ್ಜೆನ ಇಡ್ಬೇಡಿ. ಹತ್ರ ಪೊಲೀಸ್ ಠಾಣೆಗೆ ಹೋಗಿ ಅವ್ರ ಹತ್ರ ಕೇಳಿ, ಅವ್ರ ಹೆಲ್ಪ್ ತಗೊಳ್ಳಿ. ನಾವು ಖುಷಿಯಿಂದ ನಮ್ ಲೈಫ್ ಲೀಡ್ ಮಾಡೋಣ, ಎಲ್ಲರಿಗೂ ಕಾಪಾಡ್ಕೊಂಡು ಹೋಗೋಣ ಅಂತ ನಾನು ನಿಮ್ಮನ್ನು ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್.